ಈ ಡಯಾಬಿಟಿಕ್ ಪೇಷಂಟ್ಸ್ ಆಗಿರ್ಬೋದು ಅಥವಾ ಒಬೇಸ್ ಇರೋರಾಗಿರ್ಬೋದು ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಕೇಳೋದು ಕಾಮನ್ ಕ್ವೆಶನ್ ಒಂದೇನೆ, ನಮಗೆ ಶುಗರ್ ಕಂಟ್ರೋಲ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಬಟ್ ಅನ್ನ ಸಾಂಬಾರು ತಿನ್ನೋದೇ ಇರ್ಲಿಕ್ಕಾಗೋದಿಲ್ಲ. ಸೊ ಇಂಥವ್ರಿಗೆ ನಾನು ಒಂದು ಈಸಿ ಟಿಪ್ ಹೇಳ್ತೇನೆ. ಏನಂದರೆ, ನೀವು ಊಟಕ್ಕೆ ಕೂತಾಗ ಫಸ್ಟ್ ಪಲ್ಯಗಳನ್ನ ತಿನ್ಕೊಳ್ಳಿ, ಅದಾದಮೇಲೆ ಹಸಿ ಸಲಾಡ್ಸ್ಗಳನ್ನ ತಗೊಳ್ಳಿ. ಇದಾದಮೇಲೆ ನೀವು ಈ ಪ್ರೋಟೀನ್ ಐಟಮ್ಸ್ ಯಾವುದೆಲ್ಲ ಅಂದರೆ ಈ ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅಥವಾ ಈ ಕಾಳುಗಳು ಆಗಿರ್ಬೋದು, ಅಥವಾ ಸೋಯಾ ಆಗಿರ್ಬೋದು, ಅಥವಾ ಮೊಸರಾಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಏನಿದೆ, ಈ ರೀತಿ ಯಾವುದಾದ್ರೂ ಒಂದು ಪ್ರೋಟೀನ್ ಐಟಮ್ನ ತಗೊಳ್ಳಿ. ಇಷ್ಟಾದಮೇಲೆ ಕೊನೆಗೆ ನೀವು ಅನ್ನ ಮತ್ತು ದಾಲ್ ಆಗಿರ್ಬೋದು, ಅಥವಾ ಮುದ್ದೆ ಸಾಂಬಾರಾಗಿರ್ಬೋದು, ಅಥವಾ ಚಪಾತಿ ದಾಲ್ ಆಗಿರ್ಬೋದು, ಇದನ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ನಿಮ್ಮ ದೇಹಕ್ಕೆ ಕಡಿಮೆ ಕಾರ್ಬೋಹೈಡ್ರೇಟ್ ಹೋಗುತ್ತೆ, ಹಾಗೆಯೇ ನಿಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಆಗಿರ್ಬೋದು, ಫೈಬರ್ ಕಂಟೆಂಟ್ ಆಗಿರ್ಬೋದು, ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಇವೆಲ್ಲನೂ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಈ ಟೆಕ್ನಿಕ್ನ ಫಾಲೋ ಮಾಡಿ ಹೆಲ್ದಿ ಆಗಿರಿ. ಥ್ಯಾಂಕ್ ಯು.